ನೋಡಿ ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡದ ಇನ್ನೊಂದು ಅತಿ ದೊಡ್ಡ ಇಂಪ್ಯಾಕ್ಟ್. ನಾವು ಸರ್ಕಾರಿ ಆಸ್ಪತ್ರೆಗಳು ಯಾವ ರೀತಿ ಇರುತ್ತೆ ಅಂತೇಳಿ ಸುದ್ದಿ ಪ್ರಸಾರ ಮಾಡಿದ್ವಿ. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್. ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಸ್ಪತ್ರೆ ಮೇಲೆ ದಾಳಿ, ಲೋಕಾಯುಕ್ತ ದಾಳಿ. 10 ಸರ್ಕಾರಿ, ಇದು 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 ಕೂಡ ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ಆಸ್ಪತ್ರೆಗಳು ಹೇಗಿರುತ್ತೆ ಅನ್ನೋದನ್ನು ನಾವು ರಿಪಬ್ಲಿಕ್ ಕನ್ನಡ ಒಂದು ವಾರದ ಹಿಂದೆ ವಿವಿಧ ಆಸ್ಪತ್ರೆಗಳ ಪರಿಸ್ಥಿತಿ ಬಗ್ಗೆ ಬೆಳಕು ಚೆಲ್ಲಿದ್ವಿ. ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಬೆಳಕು ಚೆಲ್ಲಿದ್ವಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡೆಂಗ್ಯೂಗೆ ಎಷ್ಟೆಲ್ಲ ದುಡ್ಡು ಕೇಳ್ತಾರೆ ಅಂತೇಳಿ ಖಾಸಗಿ ಆಸ್ಪತ್ರೆ ಮತ್ತು ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ, ಅದರ ನೀಟ್ನೆಸ್ ಬಗ್ಗೆ, ಹೈಜೀನ್ ಬಗ್ಗೆ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ಇದೀಗ ಲೋಕಾಯುಕ್ತ ಪೊಲೀಸರು 10 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲೋಕ ಟೀಮ್ ಪರಿಶೀಲನೆ ಮಾಡ್ತಾ ಇದೆ. ಕೆಸಿ ಜನರಲ್ ಆಸ್ಪತ್ರೆ, ವಾಣಿ ವಿಲಾಸ್, ಸಂಜಯ್ ಗಾಂಧಿ ಆಸ್ಪತ್ರೆ, ನೆಲಮಂಗಲ, ಯಲಹಂಕ, ಕೆಆರ್ಪುರ, ಜಯನಗರ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಆಸ್ಪತ್ರೆ ಮೇಲೆ ದಾಳಿ. ಮೊನ್ನೆ ಅಷ್ಟೇ ಒಂದು ಸುದ್ದಿ ಕೂಡ ಪ್ರಸಾರ ಮಾಡಿದ್ವಿ. ಕಳೆದ 1 ವರ್ಷದ ಹಿಂದಿಂದ ಆ ಒಂದು ಹುಡುಗ ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಸುದ್ದಿ ಮಾಡಿದ್ವಿ. ಈ ಹಿಂದೆ ರಿಪಬ್ಲಿಕ್ ಕನ್ನಡ ಆಸ್ಪತ್ರೆಗಳ ಬಗ್ಗೆ ಒಂದು ನಿರಂತರ ವರದಿಯನ್ನು ಪ್ರಸಾರ ಮಾಡಿತ್ತು. ಇದರ ಇಂಪ್ಯಾಕ್ಟ್ ಇದು ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್. ಇದೀಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ 10 ಸರ್ಕಾರಿ ಆಸ್ಪತ್ರೆಗಳ ಮೇಲೆ. 2 ದಿನಗಳ ಹಿಂದಷ್ಟೇ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಯಾವ ರೀತಿ ರಾಂಗ್ ಟ್ರೀಟ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. 1 ವಾರದ ಹಿಂದೆ ಸರ್ಕಾರಿ ಇಡೀ ರಾಜ್ಯಾದ್ಯಂತ ಮಾಡಿದ್ವಿ. ಸರ್ಕಾರಿ ಆಸ್ಪತ್ರೆಗಳು ಯಾವ ರೀತಿ ಇದೆ, ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆಯ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದ್ವಿ. ಇದೀಗ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ಇದು ನಮ್ಮ ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ರಾಜೀವ್ ಗಾಂಧಿ ಆಸ್ಪತ್ರೆ ಮೇಲೆ ದಾಳಿ. ಲೋಕಾಯುಕ್ತ ಪೊಲೀಸರು, ನ್ಯಾಯಾಂಗ ವಿಭಾಗದ ಅಧಿಕಾರಿಗಳು ವಿವಿಧ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ತಂಡದಿಂದ ಪರಿಶೀಲನೆ ಆಗ್ತಾ ಇದೆ. ಇದು ಆಗಬೇಕಾಗಿದ್ದದ್ದು. ಸರ್ಕಾರಿ ಆಸ್ಪತ್ರೆ ತಂದರೆ ಯಾರಿಗೂ ಬೇಡ, ಬೇಕಾ ಬಿಟ್ಟು. ಇದೀಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ ಪೊಲೀಸರು 10 ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಬೆಂಗಳೂರಿನಲ್ಲಿ ದಾಳಿ ನಡೆಸಿದ್ದಾರೆ. 2 ದಿನಗಳ ಹಿಂದಷ್ಟೇ ವಾಣಿ ವಿಲಾಸ್ ಆಸ್ಪತ್ರೆಯ ಒಂದು ಅವ್ಯವಸ್ಥೆಯ ಬಗ್ಗೆ, ಅಲ್ಲಿಯ ವೈದ್ಯರು ಕೊಟ್ಟಂತಹ ರಾಂಗ್ ಟ್ರೀಟ್ಮೆಂಟ್ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿ ಪ್ರಸಾರವನ್ನು ಮಾಡಿತ್ತು. 1 ವಾರದ ಹಿಂದೆ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆಯ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದು ಅತಿ ದೊಡ್ಡ ಇಂಪ್ಯಾಕ್ಟ್. ಓಕೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಅದರ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತೀವಿ. 10 ಆಸ್ಪತ್ರೆಗಳ ಮೇಲೆ ಲೋಕಾಯುಕ್ತ ಪೊಲೀಸರ ದಾಳಿ ಆಗಿದೆ. ಲೋಕಾಯುಕ್ತ ಪೊಲೀಸರ ದಾಳಿ. ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಅನೇಕ ಆಸ್ಪತ್ರೆಗಳ ಬಗ್ಗೆ ಬೆಳಕು ಚೆಲ್ಲಿತ್ತು. ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಯಾವ ರೀತಿ ನೀಟ್ನೆಸ್ ಬಗ್ಗೆ. ಈಗ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸುನಿಲ್. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸುನಿಲ್, ನಿಮ್ಮದೇ ಒಂದು ಸ್ಟೋರಿ. 2 ದಿನಗಳ ಹಿಂದೆ ಒಂದು ಆಸ್ಪತ್ರೆ ಬಗ್ಗೆ ನಾವು ಆ ರಾಂಗ್ ಟ್ರೀಟ್ಮೆಂಟ್ ಬಗ್ಗೆ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿದ್ವಿ. ಅದಕ್ಕಿಂತ 1 ವಾರ ಹಿಂದೆ ಕೂಡ ಬೇರೆ ಬೇರೆ ಸರ್ಕಾರಿ ಆಸ್ಪತ್ರೆಗಳ ಟ್ರೀಟ್ಮೆಂಟ್ ಬಗ್ಗೆ ಮಾಡಿದ್ವಿ. ಇದೀಗ ಲೋಕಾಯುಕ್ತ ಪೊಲೀಸರು 10 ಆಸ್ಪತ್ರೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಯಾವ್ಯಾವ ಆಸ್ಪತ್ರೆ, ಯಾವ ಟೀಮ್, ಎಷ್ಟೆಷ್ಟು ಜನ, ಯಾವ ವಿಚಾರಗಳನ್ನ ಇಟ್ಕೊಂಡು ಈ ಲೋಕಾಯುಕ್ತ ಪೊಲೀಸರ ದಾಳಿ ಆಗುತ್ತೆ? ಸುನಿಲ್. ಎಸ್ ಜಯಪ್ರಕಾಶ್, ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮತ್ತು ನ್ಯಾಯಾಂಗ ವಿಭಾಗದ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಈ ಒಂದು ದಾಳಿಗೆ ಪ್ರಮುಖವಾದಂಥ ಒಂದು ಕಾರಣ ಅಂತ ಹೇಳಿದ್ರೆ, ಒಂದು ಸಾರ್ವಜನಿಕರ ಕಡೆಯಿಂದ ಸಾಕಷ್ಟು ದೂರುಗಳು ಕೇಳಿ ಬಂದಿತ್ತು. ಯಾವುದೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೂ ಕೂಡ ಅಲ್ಲಿ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ. ಜೊತೆಗೆ ಅಲ್ಲಿರುವಂಥ ಸಿಬ್ಬಂದಿ ಫ್ರೀ ಇದ್ರೂ ಕೂಡ ಲಂಚವನ್ನು ತಗೋತಾರೆ, ಲಂಚ ಕೊಟ್ಟರೆ ಮಾತ್ರ ಬೇಗ ಕೆಲಸವನ್ನು ಮಾಡಿಕೊಡ್ತಾರೆ ಅನ್ನುವಂಥ ಒಂದು ಆರೋಪಗಳು ಅದ್ರ ಜೊತೆಗೆ ದೂರುಗಳು ಕೂಡ, ಲಿಖಿತವಾದಂಥ ದೂರುಗಳು ಕೂಡ ಲೋಕಾಯುಕ್ತ ಬಂದಿತ್ತು. ಜೊತೆಗೆ ನಾವು ಕೂಡ ಕಳೆದ ಹಲವಾರು ದಿನಗಳಿಂದ ರಾಜ್ಯದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿಗತಿಗಳೇನೇನು, ಅಲ್ಲಿ ಯಾವ ರೀತಿ ರೋಗಿಗಳು ಹೋದರೆ ಅವ್ರನ್ನ ಟ್ರೀಟ್ ಮಾಡ್ತಾರೆ ಅನ್ನೋಂಥದ್ರ ಬಗ್ಗೆ ಕೂಡ ವಿಸ್ತೃತವಾದಂಥ ಒಂದು ವರದಿಯನ್ನು ಮಾಡಿದ್ವಿ. ಅದರಲ್ಲಿ ಇತ್ತೀಚೆಗಷ್ಟೇ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿರುವಂತಹ ನೆಫ್ರೋಯೂರಾಲಜಿ ವಿಭಾಗದಲ್ಲೂ ಕೂಡ ಒಬ್ಬ ಪೇಷಂಟಿಗೆ ಚಿಕಿತ್ಸೆಯನ್ನು ನೀಡಿ ಆತ ಕಳೆದ 14 ತಿಂಗಳುಗಳಿಂದ ಬೆಡ್ನಿಂದ ಮೇಲೇಳೋಕ್ಕೂ ಕೂಡ ಆಗದೇ ಇರುವಂತಹ ಸ್ಥಿತಿಯಲ್ಲಿದ್ದಾನೆ ಅನ್ನುವಂಥ ಒಂದು ವರದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ. ಒಟ್ಟಾರೆ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಏಕಕಾಲ
ಮೇಲಕ್ಕೆ ಬೆಂಗಳೂರು ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು 10ಕ್ಕೂ ಅಧಿಕ ಆಸ್ಪತ್ರೆಗಳ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು. ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಹೇಳೋದಿದ್ರೆ ಸಂಜಯ್ ಗಾಂಧಿ ಆಸ್ಪತ್ರೆ, ಅದೇ ರೀತಿಯಲ್ಲಿ ಇಂದಿರಾ ಗಾಂಧಿ ಆಸ್ಪತ್ರೆ, ವಾಣಿ ವಿಲಾಸ್ ಆಸ್ಪತ್ರೆ, ಬೌರಿಂಗ್ ಸೇರಿದಂತೆ ಹಲವಾರು ಆಸ್ಪತ್ರೆಗಳ ಮೇಲೆ ದಾಳಿಯನ್ನು ನಡೆಸಿ ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ದೂರುಗಳು ಲಿಖಿತವಾಗಿ ಬಂದಂಥ ಹಿನ್ನೆಲೆಯಲ್ಲಿ ಈ ಒಂದು ಆಸ್ಪತ್ರೆಗಳಲ್ಲಿ ಯಾವ ರೀತಿ ಅಲ್ಲಿನ ವೈದ್ಯರು ಮತ್ತು ಅಲ್ಲಿನ ಸಿಬ್ಬಂದಿ ನಡ್ಕೋತಿದ್ರು ಅನ್ನುವಂಥದ್ರ ಬಗ್ಗೆ ಖುದ್ದು ಆಸ್ಪತ್ರೆಯಲ್ಲಿರುವಂಥ ರೋಗಿಗಳ ಕಡೆಯಿಂದ ಕೂಡ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ.